ಸ್ನೇಹಿತರಲ್ಲಿ ನಮಸ್ಕಾರ. ನಾನು ಇವತ್ತಿದ್ದೀನಿ ಕೂಟ್ಗಲ್ ತಿಮ್ಮಪ್ಪನ ಬೆಟ್ಟ ಅಂತ. ನೀವು ಕಾಣ್ತಾ ಇದ್ದೀರಲ್ಲ ಅಲ್ಲಿ, ಅದೇ ಕೂಟ್ಕಲ್ಲು ತಿಮ್ಮಪ್ಪನ ಬೆಟ್ಟ ಅಂತ. ಇಲ್ಲಿ ರಾಮನಗರದಿಂದ ನೀವು ಲೆಫ್ಟ್ ಒಂದು 5-6 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಇವಾಗ ಅಲ್ಲಿ ಹಾರ್ಚ್ ಹೊಸ್ದಾಗಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿಂದ ಒಳಗಡೆ ಹೋದರೆ ನಿಮ್ಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಬೆಟ್ಟ, ಆ ಜೋಡಿ ಬೆಟ್ಟ ಕಾಣ್ತಾ ಇದೆಯಲ್ಲ, ಅವಳಿ ಬೆಟ್ಟ ಏನೋ ಹೇಳ್ತಾರೆ, ಅದೇ ಬೆಟ್ಟ. ಇದು ಹಾರ್ಚ್ ಹೊಸ್ದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಸ್ನೇಹಿತರ ನೋಡಿ, ಇದೆ ಕೂಟ್ಗಲ್ ಬೆಟ್ಟ, ತಿಮ್ಮಪ್ಪನ ಬೆಟ್ಟ. ಅಲ್ಲಿ ಕಾಣ್ತಾ ಇರೋದು ಒಂದು ಅವಳಿ ಬಂಡೆ ಅಂತಾರಲ್ಲ, ಅದು ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಆ ಕಡೆ ನೀವು ನೋಡ್ಬೋದು. ಹಾಗೆ ಲೆಫ್ಟ್ ನೋಡಿದ್ರೆ ಇಲ್ಲಿ ತಿಮ್ಮಪ್ಪ ಸ್ವಾಮಿ ಬೆಟ್ಟ. ದೇವಸ್ಥಾನ ಬಂದು 9:30 ಅಂತ ಓಪನ್ನು. ನಾನಿರೋದು ಇವಾಗ ಸಮಯ ಒಂದು 8 ಗಂಟೆ ಆಗಿದೆ. ದೇವಸ್ಥಾನದ ಬಲಗಡೆಗೆ ನೀವು ಒಂದು ವ್ಯೂ ಪಾಯಿಂಟ್ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಸಖತ್ತಾಗಿದೆ ವ್ಯೂ ಪಾಯಿಂಟ್. ನೋಡಿದ್ರೆ ಕೂಟ್ಗಲ್ ಇರೋ ಊರೆಲ್ಲ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ತುಂಬ ಜನ ಬೈಕ್ ರೈಡರ್ ಬರ್ತಾರೆ. ನಿನ್ನೆ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಇಲ್ಲಿ ಒಂದು ನಾವು ಕನ್ನಡ ಬಾವುಟ ನೋಡ್ಬೋದು. ಕನ್ನಡ, ನಮ್ಮ ಕರ್ನಾಟಕದ ಕನ್ನಡ ಬಾವುಟ. ನಿನ್ನೆ ಕನ್ನಡ ರಾಜ್ಯೋತ್ಸವ ಇದರಿಂದ ಕನ್ನಡದ ಇದು ಹಾಕಿದ್ದಾರೆ. ಇವಾಗ ಲೈಟಾಗಿ ಇಲ್ಲಿ ಮಳೆ ಬರ್ತಾ ಇದೆ. ಅಲ್ಲೆಲ್ಲ ಊರು, ಆ ಕೂಟ್ಗಲ್ ಬೆಟ್ಟ, ಆ ಬಂಡೆ ಅಂತಾರಲ್ಲ, ಆ ಬಂಡೆ ಆ ಕಡೆಯಿಂದ ನಿಮ್ಗೆ ಅವಳಿ ಬಂಡೆ ಥರ ಕಾಣುತ್ತೆ. ಇಲ್ಲಿ ಬಂದರೆ ಕೂತ್ಕೊಳ್ಳೋಕ್ಕೆ ಒಂದು ವ್ಯೂ ಪಾಯಿಂಟ್ ಇದೆ, ಇಲ್ಲಿ ಕೂತ್ಕೊಂಡು ನೋಡ್ಬೋದು, ಚೆನ್ನಾಗಿದೆ. ಇಲ್ಲೆಲ್ಲ ಸುತ್ತಮುತ್ತ ರಾಮನಗರದ ಬೆಟ್ಟ ಎಲ್ಲ ಕಾಣ್ಬೋದು. ಇಲ್ಲಿ ಸ್ನೇಹಿತರೆ, ಅಲ್ಲೊಂದು ನಿಮ್ಮ ಮಂಟಪ ನೋಡ್ಬೋದು. ಈ ಮಂಟಪ ಬಂದು ನೀವು ಹಲವಾರು ಕನ್ನಡ ಸೀರಿಯಲ್ಗಳಲ್ಲಿ ಅಲ್ಲಿ ತುಂಬ ಜನ ಶೂಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ ಮಂಟಪ. ಅದ್ರ ಪಕ್ಕನೇ ಇರೋದು ಅವಳಿ ಬೆಟ್ಟ. ಅವಳಿ ಬೆಟ್ಟ ಅಂತ ಹೇಳಿದ್ರೆ ಇದಕ್ಕೆ ಒಂದು ಕತೆ ಇದೆ. ಈ ಮಂಟಪ ಸುಮಾರು ಕನ್ನಡ ಸೀರಿಯಲಲ್ಲಿ ನೀವು ನೋಡ್ಬೋದು, ಸುಮಾರು ಸೀರಿಯಲಲ್ಲಿ ತೆಗೆದಿದ್ದಾರೆ. ಆ ಮಂಟಪ ಚೆನ್ನಾಗಿದೆ. ಮಂಟಪ ಆ ಕಡೆ ಬಂದು ಒಂದು ಬಂಡೆ ಇದೆ, ಆ ಕಡೆ ಬಂಡೆ ಇದೆ. ಆ ಎದುರುಗಡೆ ಬಂದು ದೇವಸ್ಥಾನ, ಮುಂದ್ಗಡೆ ಬಂದು ಕೂಟ್ಗಲ್ ಅಂತ ಊರಿರೋದು. ಈ ಬೆಟ್ಟದಲ್ಲಿ 5 ಬಂಡೆ ಇದೆ, ನೀವು ನೋಡ್ಬೋದು. ನೋಡಿ, ಅಲ್ಲಿರೋದು ಬೇರೆ, ಇಲ್ಲಿರೋದು 5 ಬಂಡೆ ನೀವು ಒಟ್ಟಿಗಿರ್ಬೋದು. ಇದಕ್ಕೆ ಒಂದು ಹೆಸರಿದೆ. ಅದು ಮೊದಲನೇದು ಬಂದು
ಕೂಡ್ಗಲ್ಲು ಅಂತಾರೆ. ಆ ಕಡೆ ಮೇಲಿದೆಯಲ್ಲ ಇದು ಇದು ಬಂದು ಗಲ್ಗಲ್ಲು ಅಂತಾರೆ. ಈ ದೊಡ್ಡ ಬಂಡೆ ಬಂದು ಕ್ಯಾತನ್ ಕಲ್ಲು ಅಂತಾರೆ. ಆ ಕಡೆ ಎರಡು ಇದೆಯಲ್ಲ ಒಂದ್ರ ಮೇಲೆ ಒಂದು, ಅದನ್ನು ಮಡಿವಾಳೆ ಕಲ್ಲು ಅಂತಾರೆ. ಈ ಕೆಳಗಡೆ ಬಂದು ಆಗಸನ ಕಲ್ಲು ಅಂತಾರೆ. ಒಟ್ಟು 5 ಕಲ್ಲುಗಳು ಒಟ್ಟಿಗೆ ಇದೆ ಇಲ್ಲಿ. ನೀವು ನೋಡ್ಬೋದು ಇಲ್ಲಿ ಬಂದರೆ ಇದನ್ನೊಂದು ಅಬ್ಸರ್ವ್ ಮಾಡಿ. ಒಟ್ಟಿಗಿರೋ ಕಲ್ಲುಗಳಿಗೆ ಇದು ಹೆಸರು, ಆಗಿನ ಕಾಲದ ಹೆಸರು ಅದು. ಈ 5 ಕಲ್ಲು ಒಟ್ಟಿಗಿದೆಯಲ್ಲ, ಅದರ ಎದುರೇ ಇರುವುದು ತಿಮ್ಮಪ್ಪನ ದೇವಸ್ಥಾನ, ಅದ್ರ ಎದುರುಗಡೆನೇ ಇದೆ. ಈ ಕಡೆ ಬಂದು ಊರಿರೋದು, ಈ ಊರು ಎದುರುಗಡೆ ಇರೋದು ಆ ಮಂಟಪದ ಎದುರುಗಡೆ 2 ಕಲ್ಲಿದೆ, ಅದಕ್ಕೂ 2 ಹೆಸರಿದೆ. ಅದು ಬಂದು ಗಲ್ಗಲ್ಲು ಅಥವಾ ನೀಳ್ಗಲ್ಲು ಅಂತ ಕರೀತಾರೆ. ಒಂದು ಬಂಡೆ ಮೇಲೆ ಒಂದು ಬಂಡೆ ಇರೋದು ಚಿಕ್ಕ ಬಂಡೆ ಇದೆ, ಅದ್ರಿಗೆ ಈ ಕಡೆ ಇರೋದು ದೊಡ್ಡ ಬಂಡೆ. ಇದಕ್ಕೆ ಗಲ್ಗಲ್ಲು ನೀಳ್ಗಲ್ಲು ಅಂತ ಇಲ್ಲಿ ಕರೀತಾರೆ. ಈ ಕೂಟ್ಗಲ್ಲು ಬೆಟ್ಟದಲ್ಲಿ ಪ್ರಾಚೀನ ಕಾಲದ ಶಾಸನ, ಅದ್ರ ಹೆಸರು ಬಂದು ಅಶ್ವಯಾಗ ಅಂತ. ಅದು ಬಂದು ಕ್ರಿಸ್ತಪೂರ್ವ 1500 ವರ್ಷ ಹಳೆಯದಾದ ಒಂದು ಶಾಸನ ಇದೆ ಅಂತೆ. ಇದ್ರು ಆವಿನ ಕಾಲದಲ್ಲಿ ಒಂದು ಕಲ್ಲಿನ ಮೇಲೆಲ್ಲ ಶಾಸನ ಬರೆದಿಡ್ತಾ ಇದ್ರು. ಆ ಶಾಸನ ಆ ಅರಳಿ ಮರ ಇದೆಯಲ್ಲ ಅಲ್ಲಿ ಕಾಣ್ತಿದ್ದೆ, ಅರಳಿ ಮರ ಅಂದರೆ ಆ ದೇವಸ್ಥಾನ ಎದುರುಗಡೆನೇ ಇದೆ. ಅದು ಮರದ ಬುಡದ ಕೆಳಗಡೆ ಇದೆ ಅಂತೆ. ಅಂದರೆ ಅಶ್ವಯಾಗ ಅನ್ನೋ ಹೆಸರಿನಲ್ಲಿ ಆ ಕಲ್ಲಿದೆ ಅಂತೆ. ನೋಡೋಣ, ಅದು ಆದರೆ ತೋರಿಸ್ತೀನಿ. ನಾವಿವಾಗ ಅಲ್ಲಿ ಮಂಟಪ ಇದೆ, ಆ ಮಂಟಪದ ಹತ್ರ ಹೋಗ್ಬರೋಣ. ತುಂಬ ಚೆನ್ನಾಗಿದೆ, ಮಂಟಪ ನೋಡ್ಕೊಂಬರೋಣ ಫಸ್ಟ್. ಸುಮಾರು ಸೀರಿಯಲ್ಗಳಲ್ಲಿ ನೋಡಿದ್ದೀರಾ, ಆದರೆ ತುಂಬ ಜನ ನೋಡಿರ್ತಾರೆ ಯಾವ ಈ ಥರ ಮಂಟಪ ಎಲ್ಲಿ ಯಾವ ಜಾಗ ಅಂತ. ಇದೇ ಅಂದರೆ ರಾಮನಗರದಲ್ಲಿರೋ ಕೂಟ್ಗಲ್ ಬೆಟ್ಟ ಇದೆಯಲ್ಲ, ಕೂಟ್ಗಲ್ ಬೆಟ್ಟದಲ್ಲಿರೋ ಈ ಮಂಟಪ. ನೀವು ಅಬ್ಸರ್ವ್, ಈಗ ರೆಗ್ಯುಲರಾಗಿ ತುಂಬ ಸೀರಿಯಲಲ್ಲಿ ತೋರಿಸಿದ್ದಾರೆ ಈ ಮಂಟಪನ. ಸ್ನೇಹಿತರೆ ನೋಡ್ಬೋದು, ಅದೇ 2 ಅವಳಿ ಬಂಡೆ ಕಾಣ್ತೈತಲ್ಲ, ನಾನು ಆವಾಗಲೇ ಹೇಳಿದೆ, ಅದನ್ನು ನೀಳ್ಗಲ್ಲು ಮತ್ತು ಗಲ್ಲುಗಲ್ಲು ಅಂತ ಕರೀತಾರೆ. ಅದೇ ಬಂಡೆ, ಆ ಬಂಡೆ ಹತ್ರನೂ ಒಂದು ಶಾಸನ ಇದೆ ಅಂತ ಹೇಳ್ತಾರೆ. ಅದು ಇನ್ನೂ ಯಾರಿಗೂ ಸಿಕ್ಕಿಲ್ಲ, ಅದಕ್ಕೂ ಈ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ. ಅಲ್ಲಿ ಮೇಲೆ ಹೋಗೋಕ್ಕಾಗಲ್ಲ, ಕೆಳಗಡೆವರೆಗೆ ಹೋಗ್ಬೋದು. ಅಲ್ಲಿ ಮಾರ್ಕ್ ಹಾಕಿದ್ದಾರೆ, ಅಲ್ಲಿವರೆಗೆ ಮಾತ್ರ ಹೋಗಕ್ಕೆ ಸಾಧ್ಯ. ತುಂಬ ಕೆಳಗಡೆ ಅಂದೇಳಿದ್ರೆ ಆ ಬಂಡೆ ಇದೆಲ್ಲ 2 ಸೀಳ್ ಬಂಡೆ, ಅದ್ರ ಮೇಲೆ ಹೋಗೋಕ್ಕಾಗಲ್ಲ, ಕೆಳಗಡೆ ಮಾತ್ರ ನಾವು ಹೋಗ್ಬೋದು. ಅಲ್ಲಿ ಈ ಕೂಟ್ಗಲ್ಲು ಬೆಟ್ಟಕ್ಕೆ ಬಂದರೆ ಈ ದೇವಸ್ಥಾನದ ಹತ್ರ ಗಾಡಿ ನಿಲ್ಸ್ತೀನಿ ಅಂತ ಹೇಳಿದ್ರೆ 20 ರೂಪಾಯಿ. ನೀವು ಅದೇ ಎದುರುಗಡೆ ಬಂಡೆ ಮೇಲೆ ಹೋಗಿ ಅಲ್ಲಿ ಮುಂದೆ ಹೋಗ್ತೀನಿ, ಆ ಪೀಕಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಬೈಕ್ ಚಾರ್ಜ್ ಎಷ್ಟೋ ತಗೋತಾರೆ. ನೀವು ಅಲ್ಲಿ ಬೈಕ್ ತೊಗೊಂಡೋಗಿ ಫೋಟೋಶೂಟ್ ಎಲ್ಲ ಮಾಡ್ಬೋದು, ಚೆನ್ನಾಗಿದೆ ಜಾಗ. ಅಲ್ಲಿ ಪೀಕ್ ಎಂಡ್ವರೆಗೆ ಹೋಗುತ್ತೆ. ನೀವು ಬಂಡೆ, ಈ ಕಡಿದಾದ ಬಂಡೆ ಇದೆ, ಅದ್ರ ಮೇಲೇ ಹೋಗ್ಬೇಕು. ಫೋಟೋಶೂಟ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಈ ಬೈಕ್ ರೈಡರ್ಸ್ ಎಲ್ಲ ಗಾಡಿನ ಅಲ್ಲಿವರೆಗೆ ತೊಗೊಂಡು ಹೋಗ್ತಾರೆ. ಇಲ್ಲಿ ಬೈಕ್ ರೈಡರ್ಗೆ ಫೋಟೋಶೂಟ್ ಮಾಡೋಕ್ಕೆ ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ, ಬೆಟ್ಟದ ಮೇಲೆ ಪಿಕ್ಸ್ ಚೆನ್ನಾಗಿದೆ, ತುಂಬ ಜನ ಬರ್ತಾರೆ ಇಲ್ಲಿ. ಜಾಗ ಅಂತೂ ಸೂಪರ್ ಆಗಿದೆ. ಸುತ್ತಮುತ್ತ ಲೊಕೇಶನ್ ನೋಡ್ಬೋದು ನೋಡಿ, ಹಿಂಗಿದೆ. ಸುತ್ತ ಎಲ್ಲಿ ನೋಡಿದ್ರು ಬೆಟ್ಟ 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 ಕಾಣ್ತಾ ಇದೆ.
ತುಂಬ ಜನ ಬೈಕ್ ರೈಡರ್ಸ್ಗೆ ಒಳ್ಳೆ ಜಾಗ ಇದೆ ಫೋಟೋಶೂಟ್ ಮಾಡೋಕ್ಕೆ. ಇಲ್ಲಿ ಈ ಕುಟ್ಕಲ್ ಬೆಟ್ಟದಿಂದ ಅಕ್ಕಪಕ್ಕ ತುಂಬ ಜಾಗಗಳಿವೆ, ನೀವು ನೋಡ್ಬೋದು. ಈ ಕೂಟ್ಗಲ್ಲು ತಿಮ್ಮಪ್ಪನ ಬೆಟ್ಟದ ಅಕ್ಕಪಕ್ಕ ತುಂಬ ಬೆಟ್ಟಗಳಿವೆ. ಆ ಕಡೆಲ್ಲ ನೋಡ್ಬೋದು, ರಾಮದೇವ್ರ ಬೆಟ್ಟ, ಹಾಗೆ ಸುಮಾರು ಬೆಟ್ಟಗಳಿವೆ ಇಲ್ಲಿ. ಅಲ್ಲಿ ಒಂದು ಬೆಟ್ಟ ಇದೆ ನೋಡಿ, ಅಲ್ಲಿ ಕಾಣುತ್ತೆ, ಅಲ್ಲೊಂದು ಬೆಟ್ಟ ಇದೆ. ಈ ಬೆಟ್ಟ ಅಂತೂ ಆವಾಗಲೇ ಹೇಳಿದ್ನಲ್ಲ, 5 ಬೆಟ್ಟ 5 ಬಂಡೆ ಒಂದೇ ಕಡೆ ಇದೆಯಲ್ಲ, ಅದು ಮಾತ್ರ ಸಖತ್ತಾಗಿದೆ. ದೇವಸ್ಥಾನದಿಂದ ಮುಂದೆ ಅಂತ ಹೇಳಿದ್ರೆ ಮಂಟಪ ಅಲ್ಲಿದೆ ನೋಡಿ. ಆ ಮಂಟಪದಿಂದ ದೇವಸ್ಥಾನದಿಂದ ಎದುರುಗಡೆ ಮಂಟಪ ಇರೋದು, ಮಂಟಪದ ಎಡಗಡೆನೆ ಅರಳಿ ಮರ ಇದೆಯಲ್ಲ. ನಾನು ಆವಾಗಲೇ ಒಂದು ಹೇಳಿದೆ, ಈ ಶಾಸನ, ಆ ಶಾಸನ ಅರಳಿ ಮರದ ಕೆಳಗಡೆ ಇದೆ ಅಂತೆ. ನೋಡೋಣ ಸಿಗುತ್ತಾ ಏನೋ ಅಂತ. ಅಲ್ಲಿ ಒಬ್ಬರು ಹೇಳಿದ್ರು, ಬನ್ನಿ ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಅದು 5 ಬಂಡೆ ಇದೆಯಲ್ಲ, 5 ಬಂಡೆ ಅದ್ರ ಎದುರುಗಡೆನೇ ಇರೋದು. ಅದು ನೋಡೋಣ ಬನ್ನಿ ಸಿಗುತ್ತಾ ಅಂತ. ಅಲ್ಲಿದ್ಯಾ? ಇಲ್ಲಿ ದಾರಿ ಇದೆ, ಮೇಲೆ ಹೋಗ್ಬೇಕಾ? ಆ ಲೈನ್ ಅಲ್ಲೇ ಇದಾಕವ್ರೆ ಸರ್, ಎಲ್ಲ ಲೈನ್ ತರ ಹಾಕವ್ರೆ. ಅಲ್ಲಿ ಬರ್ದಿರೋದು ಇದೆಯಾ? ಅಲ್ಲಿ ಮೇಲೆ ಹೋಗ್ಬೇಕಾ ಇಲ್ಲೇ ಇದೆಯಾ? ಮೇಲೆ ಹೌದಾ? ಸರಿ, ಹಿಂಗ್ ಹತ್ತಿದ್ರೆ ಇಲ್ಲಿಂದ ಬೆಟ್ಟದ ಮೇಲೆ ನಡ್ಕೋದೆಲ್ಲ. ಅಲ್ಲ, ಅದು ಬರ್ದಿರೋದು ಎಲ್ಲಿದೆ? ಹಿಂಗೆ ಹೋಗ್ಬೇಕಾ? ಹಿಂಗೆ ಹೋಗ್ಬೇಕಾ? ಹಿಂಗೆ ಹೋಗ್ಬೇಕು. ಅಷ್ಟು ಮೇಲೆ ಹೋಗ್ಬೇಕಾ? ಮೇಲ ಇಲ್ಲೇನಾ? ಅಲ್ಲೇ ಮೇಲೆ ಹೋಗ್ಬೇಕು. ಸರಿ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಚಕ್ರ ತೀರ್ಥ ಅಂತ, ಅದನ್ನ ಚಕ್ರ ಸೋನೆ ಅಂತ ಕರೀತಾರೆ. ಹಿಂದೆ ರಾಮಾಯಣದಲ್ಲಿ ರಾಮ ಮತ್ತೆ ಸೀತೆ ಇಲ್ಲಿ ಬಂದಾಗ ಒಂದು ಸ್ನಾನ ಮಾಡಿದ ಕಲ್ಯಾಣ ಇದೆ ಅಂತೆ, ಮೇಲ್ಗಡೆ ಚಕ್ರತೀರ್ಥ ಅಂತ ಕರೀತಾರೆ. ಅಲ್ಲಿ ತಿಮ್ಮಪ್ಪನ ಬೆಟ್ಟ ಇದೆಯಲ್ಲ, ತಿಮ್ಮಪ್ಪನ ಬೆಟ್ಟ ಹೋಗಕ್ಕೆ ಮುಂಚೆನೆ ಒಂದು 500 ಮೀಟರ್ ಹಿಂದೆ ಇಲ್ಲಿ ಬೋರ್ಡ್ ಇದೆ. ನಾವಿಲ್ಲಿ ಹತ್ತಿ ಮೇಲೆ ಹೋಗ್ಬೇಕು. ನೋಡೋಣ ಅಲ್ಲಿ ಇದೆಯಾ ಏನ ಅಂತ. ಬನ್ನಿ ಸ್ನೇಹಿತರೆ. ಚಕ್ರತೀರ್ಥಕ್ಕೆ ಬಂದರೆ ಅಲ್ಲಿ ಯಾರೋ ಮಾರ್ಕ್ ಅಲ್ಲ ಹಾಕಿದ್ದಾರೆ, ನೋಡ್ಬೋದು. ಇಲ್ಲಿ ನೋಡಿ, ಈ ಥರ ಯಾರೋ ಮಾರ್ಕ್, ಅದ್ರ ಮುಖಾಂತರ ಬನ್ನಿ. ಇಲ್ಲ ಅಂತ ಹೇಳಿದ್ರೆ ಈ ಬೆಟ್ಟದಲ್ಲಿ ನೀವು ದಾರಿ ತಪ್ಪಿಸ್ಕೊಳ್ಳೋದು ಮಾತ್ರ ಗ್ಯಾರಂಟಿ ಆಗುತ್ತೆ. ಗಿಡ ಇದೆ ನೋಡಿ, ಒಂದು ಸಖತ್ತಾಗಿದೆ. ಏನು ಗಿಡ ಅಂತ ಗೊತ್ತಿಲ್ಲ, ಸೂಪರ್ ಆಗೈತೆ ನೋಡಿ. ಅದು ಹೂವು ಏನು ಸಖತ್ತಾಗಿದೆ. ಇನ್ನೂ ಅಷ್ಟು ದೂರ ಹೋಗ್ಬೇಕು. ಇಲ್ಲಿ ಮಾರ್ಕ್ ಹಾಕಿದ್ದಾರೆ, ಡೇಂಜರ್ ಅಂತ ಕೂಡ ಹಾಕಿದ್ದಾರೆ. ಅಲ್ಲಿ ಡೇಂಜರ್ ಅಂತ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಆ ಬಂಡೆ ಮೇಲೆ ಕಾಲಿಟ್ಟು ಜಾರುತ್ತೆ, ಆ ಜಾರಿ ಬಿದ್ದರೆ ಸೀದಾ ನೀವು ಕೆಳಗಡೆ ಹೋಗ್ತೀರಾ. ಹಾಗಾಗಿ ಅದಕ್ಕೆ ಅಲ್ಲಿ ಏನು ಫಾಲೋಅಪ್ ಮಾಡಬೇಕು ಅದನ್ನೇ ಮಾಡಬೇಕು. ನೀವು ಬಂದು ಇಲ್ಲಿ ಬಂದು ಕೋತಿ ಆಟ ಆಡಿದ್ರೆ ನಿಜವಾಗ್ಲೂ ಜಾರಿ ಬಿಡೋದು ಗ್ಯಾರಂಟಿ. ಅಲ್ಲಿ ಹೋಗ್ಬೇಕು. ನೋಡೋಣ ಆ ಚಕ್ರತೀರ್ಥ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಸಿಗುತ್ತಾ ನೋಡೋಣ. ನೀವು ಒನ್ ಡೇ ಟ್ರಿಪ್ ಮಾಡ್ತೀರ ಅಂತ ಹೇಳಿದ್ರೆ ಒಳ್ಳೆ ಜಾಗ ರಾಮನಗರ. ಸುತ್ತಮುತ್ತ ತುಂಬ ಪ್ಲೇಸ್ಗಳಿವೆ, ಅದರಲ್ಲಿ ಈ ಕೂಟ್ಕಲ್ ಬೆಟ್ಟ ಕೂಡ ಒಂದು. ಕೂಟ್ಕಲ್ ಬೆಟ್ಟ ಅನ್ನೋದು ತಿಮ್ಮಪ್ಪನಿಗೆ ಹೆಸರಾಗಿದ್ದು. ಕೂಟ್ಕಲ್ ಬೆಟ್ಟ ಅಂತ ಹೇಳಿದ್ರೆ ತಿಮ್ಮಪ್ಪನ ಬೆಟ್ಟ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ. ಒನ್ ಡೇ ಟ್ರೆಕ್ಕಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಬೆಸ್ಟ್ ಜಾಗ. ಸಖತ್ ಡೇಂಜರ್ ಜಾಗ. ಹುಲ್ಲೇನು ಗೊತ್ತಾ, ಮೈ ತಗಲಿದ್ರೆ ನಾವೇ ಶಟ್ ಆಗ್ಬಿಡುತ್ತೆ, ಅದೊಂದು ದೊಡ್ಡ ಸಮಸ್ಯೆ.
ನೋಡೋಕೆ ಮಾತ್ರ ಚೆನ್ನಾಗಿರುತ್ತೆ. ಈ ಹುಲ್ಲು ಕೈಯಲ್ಲಿ ತರ್ಚ್ಕೊಂಡ್ರೆ ನಾವೇ ಸ್ಟಾರ್ಟ್ ಆಗ್ಬಿಡೋದು. ನಾವು ಆವಾಗಲೇ ಹೋಗಿದ್ದು ಅಲ್ಲಿ ಆ ಮಂಟಪ ಇದೆಯಲ್ಲ, ಅಲ್ಲಿಂದ ಈ ಕಡೆ ಬಂದರೆ ಚಕ್ರತೀರ್ಥ ಅಂತ ಹೇಳಿದ್ನಲ್ಲ, ಸುಮಾರು 1 ಕಿಲೋಮೀಟ್ರ್ ಆಗುತ್ತೆ. ನೀವು ಬೆಟ್ಟ ಹತ್ತಿ ಬಂದರೆ ನಾವು ಚಕ್ರತೀರ್ಥ ನೋಡ್ಬೋದು. ಚಕ್ರತೀರ್ಥ ನೋಡಿದ ಮೇಲೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಇಲ್ಲಿ ಫುಲ್ಲು ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಆ ಬಂಡೆ ಹಾಗೂ ಇಲ್ಲಿ ಊರೆಲ್ಲ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ ಜಾಗ. ಅದೆಲ್ಲ ಕಾಣ್ತಾ ಇರೋದು ಕೂಟ್ಕಲ್ ಊರು. ಇಲ್ಲಿ ನಾವು ಮೇಲ್ಗಡೆ ಬಂದರೆ ಫುಲ್ ಇಲ್ಲಿ ನೋಡ್ಬೋದು, ನೋಡಿ ಯಾವ ಥರ ಇದೆ ಅಂತ. ಇಷ್ಟು ದೊಡ್ಡ ಬಂಡೆನ ಇವಾಗ ಕಟ್ ಮಾಡೋದು ಈಸಿ. ನೀವು ಹೇಳ್ತೀರಾ ಒಂದು ಮರನ ಬೆಳೆಸೋದಷ್ಟು ಕಷ್ಟ, ಕಟ್ ಮಾಡೋದು 1 ಸೆಕೆಂಡಲ್ಲಿ ಕಟ್ ಮಾಡೋದು. ಯಾಕಂತ ಅಷ್ಟೊಂದು ಮಿಷಿನ್ಗಳು ಬಂದಿದೆ. ಮನುಷ್ಯ ಏನು ಮಾಡ್ತಾನೆ, ಇವಾಗ ಗೌರ್ಮೆಂಟೇ ರೂಲ್ಸ್ ಇದೆ, 1 ಮರ ಕಟ್ ಮಾಡಿದ್ರೆ 10 ಗಿಡ ಹಾಕಬೇಕು ಅಂತ. ಆ ಥರ ಇಲ್ಲ. ಮನುಷ್ಯನಿಗೆ ತೊಂದರೆ ಆಯಿತಾ ಮರನ ಕಟ್ ಮಾಡಿ ಬಿಸಾಡ್ತಾನೆ. ಚೆನ್ನಾಗಿರ್ಬೇಕು, ತನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಷ್ಟೇ. ಬೇರೆ ಹೆಂಗಾದ್ರೂ ಹಾಳಾಗೋಗ್ಲಿ ಅಲ್ವಾ, ಅಷ್ಟೇ ಜೀವನ ಇರೋದು. ಮನುಷ್ಯ ಅರ್ಥ ಮಾಡ್ಕೊಳ್ಬೇಕು. ಬುದ್ಧಿವಂತ ಮನುಷ್ಯ ಗೊತ್ತಿರುತ್ತೆ ಇದನ್ನು ನಾಶ ಮಾಡಿದ್ರೆ ಮುಂದೆ ಏನು ಯೂಸ್ ಆಗುತ್ತೆ, ಅದರಿಂದ ಏನು ಅನಾಹುತ ಆಗುತ್ತೆ, ಮುಂದಿನ ಪೀಳಿಗೆಗೆ ಏನು ಇದಾಗತ್ತೆ ಅಂತ. ಅದನ್ನೆಲ್ಲ ಯೋಚನೆ ಮಾಡಿ ಅವನು ಹೆಜ್ಜೆ ಇಡಬೇಕಾಗತ್ತೆ. ಇವಾಗ ಏನಿದೆ, ಇವತ್ತೇನಿದೆ, ಇವತ್ತಿಂದ ಉಂಡ ಮಲಗದ ಅಂತ ನೋಡ್ಕೊಂಡ್ರೆ ಏನಾಗುತ್ತೆ ಅಂತೇಳಿ ಇದೇ ಥರ ಪ್ರಕೃತಿ ನಾಶ ಆಗ್ತಾ ಹೋಗುತ್ತೆ. ಈ ಥರ ನೀವು ಜಾಗಗಳನ್ನು ಮುಂದಿನ ಪೀಳಿಗೆ ನೀವು ನೋಡೋಕ್ಕಾಗಲ್ಲ. ಈ ಥರ ಬೆಟ್ಟ ಇದೆ ಅಂತ ಯಾವುದೋ ಗೂಗಲಲ್ಲೋ ಯೂಟ್ಯೂಬಲ್ಲೋ ನೋಡಬೇಕಾಗತ್ತೆ. ಆ ಥರ ಒಂದು ಕಾಲ ಬರುತ್ತೆ. ಅದಕ್ಕೆ ಹೇಳಿದ್ದು, ನಾವು ಇರುವ ಸಂಪತ್ತನ್ನು, ಪ್ರಕೃತಿ ಸಂಪತ್ತನ್ನು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಗೊತ್ತಿದ್ದು ಕಣ್ಮುಂದೆ ಹಾಳಾಗ್ತಾ ಇದ್ರೂ ಜನ ಸುಮ್ಮನೆ ಇರ್ತಾರೆ. ಅಪ್ಪ ನಮಗೆ ಯಾಕೆ ಬೇಕು? ಎಕ್ಸಾಂಪಲ್ ರೋಡಲ್ಲಿ ಆಕ್ಸಿಡೆಂಟ್ ಆದರೆ ಹೋಗಲಿ ಬಿಡು, ನಮಗೆ ಯಾಕೆ ಬೇಕಲ್ವಾ ಅಂತ ಹೋಗ್ತಾರೆ ಜನ. ಈ ಥರ ಇರೋದ್ರಿಂದನೇ ಪ್ರಕೃತಿ ಈ ಥರ ಎದುರೇಟು ಕೊಡೋದು. ಮಳೆ ಜಾಸ್ತಿ, ಬಿಸಿಲು ಜಾಸ್ತಿ, ಚಳಿ ಜಾಸ್ತಿ. ಏನಕ್ಕೆ ಹೇಳಿ? ಅದೇ ಥರ ಮೊದಲೆಲ್ಲ ಹಿರಿಯವ್ರು ಏನು ಗೊತ್ತಾ, ಯಾವುದೋ ಆಸ್ಪತ್ರೆಗೆ ಹೋಗ್ತಾ ಇರಲಿಲ್ಲ. ಏನಾದರೂ ಒಂದು ಗಾಯ ಆದರೆ ಮಣ್ಣು ಹಚ್ಚಿ ಗಾಯನ ವಾಸಿ ಮಾಡ್ಕೊಳ್ಳೋರು. ಅದೇ ಇವಾಗ ಮಣ್ಣು ಹಚ್ಚಿ ನಾಳೆ ಅವನ ಅಡ್ಮಿಟ್ ಆಗಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅಲ್ಲೇ ಕೊಳ್ತೋಗಿರುತ್ತೆ. ಆ ಥರ ಇವಾಗ ಕಾಲ ಹಂಗಿದೆ. ಇವಾಗ ಇಡೀ ತಿನ್ನೋ ಅನ್ನ ಕೂಡ ಈಗ ವಿಷವಾಗಿ ಪರಿವರ್ತನೆಗೊಂಡಿದೆ. ಇವಾಗ ಆ ಥರ ಆಗಿದೆ. ಅದಕ್ಕೆ ಹೇಳೋದು, ನಾವು ನೈಸರ್ಗಿಕವಾಗಿ ನಾವು ಪ್ರಕೃತಿಗೆ, ಈ ನೇಚರ್ಗೆ, ಪ್ರಕೃತಿ ನೇಚರ್ ಅಂತೀವಲ್ಲ, ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಅದೇ ಥರ ಅದು ನಮಗೆ ರೆಸ್ಪೆಕ್ಟ್ ಕೊಡುತ್ತೆ. ನಾವು ಸಿಂಪಲಾಗಿ ಹೇಳ್ಬೇಕಂದ್ರೆ, ಮೇಲ್ಮುಖವಾಗಿ ಎಂಜಲ್ ಹೋಗಿದ್ರೆ ನಮ್ಮ ಮುಖಕ್ಕೆ ಬೀಳುತ್ತೆ ಹೊರತು ಬೇರೆಯವ್ರ ಮುಖಕ್ಕೆ ಬೀಳಲ್ಲ. ಗೊತ್ತಿಲ್ಲ ನಿಮಗೆ ಅಲ್ವಾ? ಅಲ್ಲಿ ದೇವಸ್ಥಾನ ಎದುರುಗಡೆ ಒಂದು ಅರಳಿ ಮರ ಇದೆ. ನಾನು ಆವಾಗಲೇ ಹೇಳಿದೆ ಅಲ್ಲೊಂದು ಶಾಸನ ಇದೆ ಅಂತ. ಆ ಶಾಸನ ಇದೆಯಾ ಇಲ್ವ ಅಂತ ನೋಡ್ಕೊಂಡು ಹೋಗೋಣ. ಸಿಕ್ಕಿದ್ರೆ ತೋರಿಸ್ತೀನಿ, ಇಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ಶಾಸನ ಹುಡ್ಕೊಂಡು ಹೋಗ್ತಿದ್ದೀನಿ. ಇವಾಗ ನಾನು ದೇವಸ್ಥಾನದಿಂದ 1 ಕಿಲೋಮೀಟ್ರ್ ಮುಂದೆ ಇದ್ದೀನಿ. ಈಗ ದೇವಸ್ಥಾನ ಎದುರುಗಡೆ ಹೋಗ್ತೀನಿ, ನೋಡೋಣ ಅಲ್ಲಿ ಶಾಸನ ಇದೆಯಾ ಇಲ್ವಾ ಅಂತ. ಅಲ್ಲಿ ಹೇಳಿದ್ರು ಮರದ ಬುಡದ ಕೆಳಗಡೆ ಇದೆ ಅಂತ ಹೇಳಿದ್ರು. ಅಲ್ಲಿ ಕೇಳ್ತೀನಿ ಯಾರನ್ನಾದ್ರು, ಅವ್ರು ಕೇಳಿದ್ರೆ ಎಲ್ಲ ಇದೆ ಅಂತ ಹೇಳಿದ್ರೆ ತೋರಿಸ್ತೀನಿ, ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಆ ಶಾಸನದಲ್ಲಿ ಹೇಳಿದ್ರು ಇಲ್ಲಿ ಇಡೀ ಅಂತ ಹೇಳಿದ್ರೆ ಈ ಕೂಟಗಲ್ ಬೆಟ್ಟು ಯಾವ ಕಾಲದ್ದು, ಇಲ್ಲಿ ಯಾವ ಥರ ದೇವಸ್ಥಾನ, ತಿಮ್ಮಪ್ಪ ಸ್ವಾಮಿ ಇಲ್ಲಿ ಬಂದು ನೆಲೆ ಆಗ್ದ, A to Z ಮಾಹಿತಿ ಆ ಲಿಪಿಯಲ್ಲಿ ಇದೆಯಂತೆ. ಹಿಂದಿ ಯಾವುದೋ ಆಗಿನ ಕಾಲದ ಲಿಪಿಯಲ್ಲಿದೆ. ಇನ್ನೊಂದು ಹೇಳಿದ್ರು, ಆ ಲಿಪಿ ಕೂಡ ನಾವು ಓದಬಾರ್ದಂತೆ.
ಹೋದ್ರ ಅಪಾಯ ಇದೆ ಅಂತ ಹೇಳ್ತಾರೆ. ಅದೆಷ್ಟು ನಿಜನ ಸುಳ್ಳು ಗೊತ್ತಿಲ್ಲ. ಬನ್ನಿ ನೋಡೋಣ, ಆ ಲಿಪಿ ಇದೆಯಾ ಇಲ್ವಾ, ಸಿಕ್ಕಿದ್ರೆ ನೋಡೋಣ, ಇಲ್ಲಾಂದ್ರೆ ಹಂಗೆ ಹೋಗೋಣ. ಇಲ್ಲಿ ಹಂದಿಗಳು ಕೂಡ ಓಡಾಡ್ತದೆ ಅನ್ಸುತ್ತೆ ನೋಡಿ, ಹಂದಿ ಮುಳ್ಳು ಕೂಡ ಇದೆ ಇಲ್ಲಿ. ನಾನೇನು ಹೇಳ್ತಾ ಇದ್ದೆ, ನೀವು ಈ ಕೂಟ್ಕಲ್ ಬೆಟ್ಟ ಅಥವಾ ತಿಮ್ಮಪ್ಪನ ಬೆಟ್ಟ ಅಂತ ಕರೀತಾರೆ. ಇಲ್ಲಿ ಬಂದರೆ ಅಲ್ಲಿ ಹೇಳ್ದೇನೆ, ಅದು ಅವಳಿ ಬಂಡೆ ಹಾಗೂ ಇಲ್ಲ 5 ಬಂಡೆ ಒಂದೇ ಜಾಗದಲ್ಲಿದೆ. ನಾನು ಆವಾಗಲೇ ಹೇಳಿದ್ದೀನಿ ಅದ್ರ ಕತೆ, ಅದನ್ನು ನೋಡೋದು ಮರಿಬೇಡಿ. ಹಾಗೂ ಅಲ್ಲಿ ಮಂಟಪ, ಆ ಮಂಟಪ ನೀವು ಸುಮಾರು ಕನ್ನಡ ಸೀರಿಯಲಲ್ಲಿ ನೋಡಿದ್ದೀರಾ, ಅದನ್ನು ನೋಡೋದು ಮರಿಬೇಡಿ. ಆಮೇಲೆ ಮೇಯ್ನಾಗಿ ಚಕ್ರತೀರ್ಥ ಅಂತ ಹೇಳಿದ್ರೆ ಅಲ್ಲಿ ಅವಳಿ ಬಂಡೆ ಇದೆಯಲ್ಲ, ಆ ಅವಳಿ ಬಂಡೆ ಎದುರುಗಡೆನೆ ಅಲ್ಲಿ ಬರುತ್ತೆ, ಅಲ್ಲಿ ಮಾರ್ಕ್ ಮಾಡಿದ್ದಾರೆ. ಆ ಬೋರ್ಡ್ ಕೂಡ ಇದೆ. ಬಂದರೆ ಅಲ್ಲಿ ಒಂಥರ ಶಿವಂದು ಲಿಂಗ ಥರ ಇದೆ, ಅದನ್ನು ಚಕ್ರತೀರ್ಥ ಅಂತ ಕರ್ತಾರೆ. ಅದನ್ನು ನೋಡೋದು ಮರಿಬೇಡಿ. ಸಂಡೇ ನೀವು ಫ್ರೀ ಇದ್ದರೆ ಒಂದ್ಸಲ ಈ ಥರ ಜಾಗಗಳಿಗೆ ಒಂದು ವಿಸಿಟ್ ಕೊಡಿ, ಅಲ್ಲಿನ ಕತೆ ತಿಳ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೀವು ಬೇರೆಯವರಿಗೆ ಅದು ಹೇಳೋಕ್ಕೂ ತುಂಬ ಈಸಿ ಆಗಿರುತ್ತೆ. ಈ ಬೆಟ್ಟಗಳಿಗೆ ಅದರದ್ದೇ ಆದ ಒಂದು ಕತೆ ಇರುತ್ತೆ, ನಮ್ಮ ಹಿರಿಯವರಿಗೆಲ್ಲ ಗೊತ್ತಿರುತ್ತೆ. ಬಟ್ ನಾವೆಲ್ಲ ತಿಳ್ಕೊಂಡು ಹೋಗ್ತಾ ಹೋದರೆ ಗೊತ್ತಿದ್ದವ್ರು ಕರೆಕ್ಟಾಗಿ ಹೇಳ್ತಾರೆ, ಗೊತ್ತಿಲ್ಲದವ್ರು ಏನು ಮಾಡ್ತಾರೆ, ಏನೋ ಒಂದು ಕತೆ ಹೇಳ್ತಾರೆ, ಓ ನಾವು ಆ ಥರ ಇರ್ಬೋದು ಅಂತ ಅನ್ಕೊತೀವಿ. ಆದರೆ ಹಳಬರು ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಕತೆ ಏನು ಅಂತ. ಆ್ಯಕ್ಚುಲಿ ತಿಮ್ಮಪ್ಪನ ಬೆಟ್ಟ ಅಂತ ಹೇಳಿದ್ರೆ ತಿರುಪತಿ ತಿಮ್ಮಪ್ಪ ಅಂತೀವ, ಆ ಹೆಸರು ಕರೆಯಲ್ಪಡುತ್ತೆ. ಇದ್ರದ್ದೇ ಆದ ಕತೆ ಇರ್ಬೋದು. ತಿಮ್ಮಪ್ಪನ ಬೆಟ್ಟ ನೀವು ಕೇಳ್ಬೋದು, ಫೇಮಸ್ಸು ತಿರುಪತಿಯಲ್ಲಿ, ಅದೇ ಥರ ಇರ್ಬೋದು. ಸ್ನೇಹಿತರೆ ನೋಡಿ, ಇದೇ ಅರಳಿ ಮರ, ಆ ಶಾಸನ ಅಂದರೆ ಅಶ್ವಯಾಗ ಅನ್ನೋ ಶಾಸನ ಇದೆಯಲ್ಲ, ಇದೇ ಜಾಗದಲ್ಲಿ ಇದೆ ಅಂತೆ. ಬಟ್ ಇವಾಗ ಮುಚ್ಚೋಗಿದೆ ಅಂತ ಹೇಳಿದ್ರು, ಇದು ಕೆಳಗಡೆ ಇದೆ ಅಂತೆ. ಇನ್ನೊಂದು ಹೇಳಿದ್ರು ಅದನ್ನು ಓದಲೂಬಾರ್ದಂತೆ, ನೋಡಲೂಬಾರ್ದು ಅಂತ ಹೇಳಿದ್ರು. ಈ ಅರಳಿ ಮರ ಇದೆಯಲ್ಲ, ಅಲ್ಲಿ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದ ಎದುರುಗಡೆ ಈ ಅರಳಿ ಮರ ಇದೆ. ಈ ಅರಳಿ ಮರ ಕೆಳಗಡೆನೇ ನೀವು ಆ ಶಾಸನವನ್ನು ಈ ಕೆಳಗಡೆ ಇದೆ ಅಂತ ಹೇಳ್ತಾರೆ. ಇಲ್ಲಿ ಇದೆ, ಈ ಜಾಗದಲ್ಲಿ ಆ ಬಂಡೆ ಈ ಕಲ್ಲಿದೆಯಲ್ಲ, ಇದ್ರ ಕೆಳಗಡೆ ಇದೆ ಅಂತೆ, ಮುಚ್ಚೋಗಿದೆ ಅಂತೆ. ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ, ಎದುರುಗಡೆ ಒಂದು ಕಲ್ಯಾಣಿ ಇದೆ, ಇದು ದೇವಸ್ಥಾನ ನೋಡ್ಬೋದು, ಸಖತ್ತಾಗಿದೆ. ಬಂಡೆ ಕೆಳಗಡೆ ದೇವಸ್ಥಾನ ಇದೆ. ಒಂದು ತುಳಸಿ ಕಟ್ಟೆ ಕೂಡ ಇದೆ. ಸ್ನೇಹಿತರೆ ನೋಡಿದ್ರಲ್ಲ, ಇದಿಷ್ಟು ತಿಮ್ಮಪ್ಪ ಸ್ವಾಮಿ ಬೆಟ್ಟ ಅಥವಾ ಕೂಟ್ಕಲ್ ಬೆಟ್ಟ ಅಂತ ಕರಿತೀವಲ್ಲ, ಅದರ ಒಂದು ಸಣ್ಣ ವಿಡಿಯೋ. ನೀವು ಇಲ್ಲಿ ಬಂದರೆ ದಯವಿಟ್ಟು ಆ ಚಕ್ರತೀರ್ಥವನ್ನು ನೋಡೋದು ಮರಿಬೇಡಿ, ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಅಲ್ಲಿ ವ್ಯೂ ಪಾಯಿಂಟು, ಮೇಲ್ಗಡೆ ಶೂಟಿಂಗ್ ಲೊಕೇಶನ್ನು ಇದೆಲ್ಲ ನೋಡಿ ತುಂಬ ಚೆನ್ನಾಗಿದೆ. ದೇವಸ್ಥಾನವೂ ಒಳ್ಳೆ ಚೆನ್ನಾಗಿದೆ, ಗೋಲ್ಡ್ ಕಲರ್ ಇದರಲ್ಲಿ ಮಾಡಿದ್ದಾರೆ, ಸಖತ್ತಾಗಿದೆ. ಇಲ್ಲೊಂದು ವ್ಯೂ ಪಾಯಿಂಟು ಎಲ್ಲ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಕೊಡಿ. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಜ್ NS 200. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.